ಲೋಕೋಪಯೋಗಿ ಇಲಾಖೆ ಸಿಕ್ಕಿರುವುದು ಸಮಾಧಾನ ಸಿಕ್ಕಿದೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಭಾನುವಾರ ಗೋಕಾಕ್ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 3 ವರ್ಷದಲ್ಲಿ ಲೋಕೋಪಯೋಗಿ ಇಲಾಖೆಯಲ್ಲಿ ಒಳ್ಳೆಯ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದೇನೆ. ಜಿಲ್ಲೆಯ ಮೇಲ್ಸೇತುವೆ ಕಾಮಗಾರಿ ಆರಂಭದಲ್ಲಿ ಹಂತದಲ್ಲಿದೆ. ಅವುಗಳನ್ನು ಆದಷ್ಟು ಬೇಗ ಪೂರ್ಣಗೊಳಿಸಲಾಗುವುದು ಎಂದರು. ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ ಇದೆ. ಇನ್ನೊಂದು ಸಚಿವ ಸ್ಥಾನ 2ನೇ ಹಂತದಲ್ಲಿ ಸಿಗುತ್ತದೆ. ಶಾಸಕ ಆಸಿಫ್ ಶೇಟ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಅಲ್ಪಸಂಖ್ಯಾತರ ಬೇಡಿಕೆ ಇರುವ ಪ್ರಶ್ನೆಗೆ ಉತ್ತರಿಸಿದ ಅವರು, 3ನೇ ಸಚಿವ ಸ್ಥಾನ ಮಾಡಲು ತೊಂದರೆ ಇಲ್ಲ. 3ನೇ ಬೇಡಿಕೆ ತೊಂದರೆ ಇಲ್ಲ. 2ನೇ ಹಂತದ ನಂತರ ಸಚಿವ ಸ್ಥಾನ ಈ ತಿಂಗಳ ಒಳಗೆ ಮಾಡಬಹುದು. ಇನ್ನೂ 20 ಸಚಿವರನ್ನ ಮಾಡಬೇಕಿದೆ. ಆಸಿಫ್ ಶೇಟ್ ಅವರಿಗೆ ಸಚಿವ ಮಾಡುವುದು ಹೈಕಮಾಂಡ್ಗೆ ಬಿಟ್ಟಿದ್ದು. ಬೆಳಗಾವಿ ನಗರಕ್ಕೆ ಸಚಿವ ಸ್ಥಾನ ಎಂದು ಬರುವುದಿಲ್ಲ. ಅವರ ಕ್ಷೇತ್ರಕ್ಕೆ ಕೊಡಬಹುದು. ಹಿರಿಯ ಶಾಸಕರಿಗೆ ಅಥವಾ ಹೊಸ ಶಾಸಕರಿಗೆ ಸಚಿವ ಸ್ಥಾನ ಕೊಡುವುದು ಬಿಡುವುದು ಹೈಕಮಾಂಡ್ಗೆ ಬಿಟ್ಟ ವಿಷಯ ಎಂದರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊನೆ ಘಳಿಗೆಯಲ್ಲಿ ಬದಲಾವಣೆಯಾಗಿರುವ ಪ್ರಶ್ನೆಗೆ ಉತ್ತರಿಸಿದ ಅವರು, ಹೈಕಮಾಂಡ್ ನಿರ್ಧಾರ ಏನು ಮಾಡಲು ಆಗುವುದಿಲ್ಲ. 1 ಮ್ಯಾನ್ 1 ಪೋಸ್ಟ್ ಎಂದು ಜಾರಿ ಮಾಡಿದ್ದಾರೆ. ಅದನ್ನು ಪಾಲನೆ ಮಾಡುವುದು ನಮ್ಮ ಕರ್ತವ್ಯ. ಅಧ್ಯಕ್ಷ ಸ್ಥಾನ ಇದ್ದರೆ ಮಾತ್ರ ಪಕ್ಷ ಸಂಘಟನೆ ಮಾಡಲು ಸಾಧ್ಯ ಎಂದಿಲ್ಲ. ಈಗಾಗಲೇ ನಾವು ಮಾಡುತ್ತಿದ್ದೇವೆ, ಮುಂದೆಯೂ ಮಾಡುತ್ತೇವೆ ಎಂದರು. ಬೆಳಗಾವಿಯಲ್ಲಿ ಆದಿತ್ಯರಾಜ್ ಕ್ಯಾಪಿಟಲ್ ವಂಚನೆಗೆ ಪ್ರಶ್ನೆಗೆ ಉತ್ತರಿಸಿದ ಅವರು, ಈ ಹಿಂದೆಯೇ ಶಿವಂ ಅಸೋಸಿಯೇಟ್ ಕಂಪನಿ ಮಾಡಿದ ಹಾಗೆ ಇದು ಆಗಿದೆ. ತನಿಖೆ ನಡೆಯುತ್ತಿದೆ. 50 ಕೋಟಿಗೂ ಅಧಿಕ ಠೇವಣಿ ಹಣ ಇರುವುದರಿಂದ ಸಿಐಡಿ ತನಿಖೆಗೆ ವಹಿಸಿದೆ. ಶೀಘ್ರದಲ್ಲೇ ತನಿಖೆ ಬೇಗ ಮುಗಿದರೆ ಅನುಕೂಲವಾಗುತ್ತೆ ಎಂದರು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ಮೇಲೆ ಅಹಿಂದ ನಾಯಕತ್ವದ ಪ್ರಶ್ನೆಗೆ ಉತ್ತರಿಸಿದ ಅವರು, ಅಹಿಂದ ಸಂಘಟನೆ ಇದ್ದೇ ಇರುತ್ತೆ, ನಡೆಯುತ್ತೆ. ಸಮಾಜ ಸಂಘಟನೆ ಒಪ್ಪಿಕೊಳ್ಬೇಕು ಅಂದಾಗ ಲೀಡರ್ ಆಗಲು ಸಾಧ್ಯ. ಅಹಿಂದ ಸಂಘಟನೆ ಸದಾ ಸಕ್ರಿಯವಾಗಿರುತ್ತದೆ. ನಾವು ಅದಕ್ಕೆ ಬೆಂಬಲ ಕೊಡುತ್ತೇವೆ ಎಂದರು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬಳಿಕ ಏಕಾಂಗಿಯಾದ್ರ ಎಂಬ ಪ್ರಶ್ನೆಗೆ ಉತ್ತರಿಸಿ, ರಾಜ್ಯಸಭಾ ಸದಸ್ಯರ ನಾಮಪತ್ರಕ್ಕೆ ಸಲ್ಲಿಕೆ ವೇಳೆ ಜನ ಸೇರಲು ಅವಕಾಶ ಇರುವುದಿಲ್ಲ. ಒಬ್ಬರೇ ಹೋಗಬೇಕು. ಸಿದ್ದರಾಮಯ್ಯ ನಮ್ಮ ನಾಯಕರು ಎಂದರು. ಇಲ್ಲ, ನಾವೇ ಕೇಳಿಲ್ಲ. ಆದರೂ ಮುಂಚೆಯಿಂದಲೇ ಕಂಟಿನ್ಯೂ ಮಾಡಿದ್ದಾರೆ ಹೈಕಮಾಂಡ್ ಅವರು, ಮುಖ್ಯಮಂತ್ರಿಗಳು. ಸೊ ಅದನ್ನು ಮತ್ತೆ ಕಂಟಿನ್ಯೂ ಮಾಡುವಂಥ ಒಂದು ಅವಕಾಶ ಸಿಕ್ಕಿದ್ದಾರೆ. ಕಂಟಿನ್ಯೂ ಏನತ್ರ ಕೆಲವ್ರು ಮಾಡಿದ್ರೆ ಆದರೂ ನಾವು ಒಳ್ಳೆ ಕೆಲಸ ಮಾಡಿದ್ವಿ. ಇದೇ ಸಿಕ್ಕೋದ್ರಿಂದ ಅದನ್ನೇ ಕಂಟಿನ್ಯೂ ಮಾಡೋಕ್ಕೆ ಖಂಡಿತವಾಗಿದೆ. ಯಾಕಂದರೆ 3 ವರ್ಷ ಒಳ್ಳೆ ಕೆಲಸ ಮಾಡಿದ್ದೀವಿ ಸಕ್ಸಸ್ಫುಲ್ಲಾಗಿ. ಸೊ ಇದನ್ನೇ ಕೊಟ್ಟರೆ ಈಗಿರುವಂಥ ಯೋಜನೆಗಳನ್ನು ಮುಂದುವರಿಸಲಿಕ್ಕೆ ಸಾಕಷ್ಟು ನಮ್ಮ ಮುಂದಿದೆ. ಬ್ರಿಡ್ಜಸ್ ಇದೆ, ಇನ್ನೂ ಹೊಸ ರಸ್ತೆ ಮಾಡಬೇಕು, ಬೆಳಗಾವಿನಾಗ ಫ್ಲೈಓವರ್ ಮಾಡಬೇಕು. ಸುಮಾರು ಹೊಸ ಯೋಜನೆಯನ್ನು ಇನ್ನೂ ಪ್ರಾರಂಭಿಕ ಹಂತದಲ್ಲಿದ್ದಾರೆ. ಸೊ ಇದರಿಂದ ಅವ್ರು ಇನ್ನೂ ಫಾಸ್ಟಾಗಿ 2 ವರ್ಷದಲ್ಲಿ ಮುಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಭಾರತ್ ಜೋಡೋ ಯುವಕ ಇದಕ್ಕೆ ಸಂಘಕ್ಕೆ 10 ಲಕ್ಷ ಭಾರ ಆಗ್ತದೆ ಯಾಕೆ ಸ್ಪಷ್ಟೀಕರಣ ಕೊಟ್ಟಿದ್ರಲ್ಲ, ಸ್ಪಷ್ಟೀಕರಣ ಕೊಟ್ಟಿದ್ದು ನೋಡಿರ್ಬೇಕಲ್ಲ, ನೀವೆಲ್ಲ ನೋಡಿಲ್ಲ? ನೋಡಿಲ್ಲ, ಸ್ಪಷ್ಟೀಕರಣ ಕೊಟ್ಟಿದೆ ಅದ್ರ ಬಗ್ಗೆ. 4 ಲಕ್ಷ ಕೋಟಿದಲ್ಲಿ 1,000 ಹೆಚ್ಚಾಗಲ್ಲ ಅಂತ ನಾ ಹೇಳಿದ್ದೆ. ಅವ್ರು ಹೆಂಗೆ ಅದನ್ನು ತಿಳ್ಕೊಂಡು ಬರೋದು ನನಗೆ ಗೊತ್ತಿಲ್ಲ. ನಮ್ಮ ಬಜೆಟ್ ಇರೋದು 4 ಲಕ್ಷ ಕೋಟಿ. ನಾವು ಈಗ ಕೊಟ್ಟದ್ದು ಅದಕ್ಕೆ 1,000 ಕೋಟಿ. ಅದೇನು ದೊಡ್ಡದೇ ಆಗೋಲ್ಲ ಅಂತ ನಾ ಹೇಳಿದ್ದೆ. ಅದನ್ನೇ ಅವ್ರಿಗೆ ಎಲ್ಲಿ ಅದನ್ನೇ ಕ್ಯಾರಿ ಮಾಡಿದ್ರೆ ಗೊತ್ತಿಲ್ಲ ಅಷ್ಟೇ. ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಆ ರೀತಿ ನಾವೆಲ್ಲಿ ಹೇಳಿಲ್ಲ. ನಮಗೆ ಹೊರೆ ಕೂಡ ಆಗಲ್ಲ ಅಂತ ಹೇಳಿದ್ದೀವಿ. ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ ಸರ್, ಬರೀ ಒಬ್ಬರೇ ಮಂದಿ ಕೊಡ್ತಾರೆ. ಹಿಂದೆ 3 ಜನ ಇದ್ರು ಕೊಡ್ತಾರೆ. ಇನ್ನೂ 2ನೇ ಹಂತಕ್ಕೆ ಮಾಡ್ತಾರೆ. 2ನೇ ಹಂತ ಬೇಗ ಮಾಡ್ತಾರೆ. 2ನೇ ಹಂತ ಖಂಡಿತ ಬಂದೇ ಬರ್ತೀವಿ. ಇನ್ನೂ ಎಷ್ಟು ಬರ್ಬೋದು ಸರ್? ಕನಿಷ್ಠ 1 ಹಂತಕ್ಕೆ ಕೊಡ್ತಾರೆ, ಕೊಡಲೇಬೇಕು. ಖಂಡಿತ 1 ಹಂತ ಕೊಡ್ತಾರೆ. 3ನೇದ್ದು ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. 3ನೇದ್ದು ಬೇಡಿಕೆ ಮಾಡಲಿಕ್ಕೆ ತೊಂದರೆ ಏನಿಲ್ಲ. ಇಲ್ಲ, ಬೇಗ ಮಾಡಬೇಕಿಲ್ಲ, ಖಾಲಿ ಇಡ್ಲಿಕ್ಕೆ ಆಗೋಲ್ಲ. ಸುಮಾರು 20 ಜನ ಇನ್ನೂ ಬಾಕಿ ಇದ್ದಾರೆ. ಬೇಗ ಖಂಡಿತ ಮಾಡ್ತಾರೆ. ಈ ತಿಂಗಳ ಒಳಗೆ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ 20 ಮಂದಿ ಮಂತ್ರಿಗಳಿಲ್ಲದೆ ಸರ್ಕಾರ ನೋಡೋದಕ್ಕೆ ಕಷ್ಟ. ಇನ್ನೂ ಫೈನಲ್ ಆಗಿಲ್ಲ ಎಲ್ಲಿ ಮಾಡಬೇಕಂತ ಚರ್ಚೆ ನಡೀತದೆ ಅಷ್ಟೇ. ಸಿದ್ದರಾಮಯ್ಯ ಗೌರ್ಮೆಂಟ್ ಇದ್ದಾಗ ಬೆಳಗಾವಿ ಮಾಡಬೇಕು, ಜುಲೈ 13 ಮಾಡಬೇಕಂತೇನೋ ಆಗಿತ್ತು. ಅವಾಗ ಚರ್ಚೆ ನಡೀತಾ. ಹೊಸ ಮುಖ್ಯಮಂತ್ರಿ ಬಂದಾರ, ಇವರು ಇನ್ನೇ ನಿರ್ಧಾರ ಮಾಡಕ್ಕೆ ನೋಡೋಬೇಕಲ್ಲ. ಪೂರ್ಣ ಖಾತೆ ಮಂತ್ರಿ ಎಲ್ಲರಿಗೂ ವಿಸ್ತರಣೆ ಆಗುವವರೆಗೆ ಮಾಡಿಗೆ ಬರೋಂಗಿಲ್ಲ. ಅಷ್ಟಾಗ ಮಾಡ್ತಾರಲ್ಲ, ಈ ತಿಂಗಳಲ್ಲೇ ಮಾಡ್ತಾರೆ. ಅದು ಅಧಿವೇಶನ ಆಗೋದು ಜುಲೈ. ಇನ್ನೂ ಟೈಮ್ ಇದೆಲ್ಲ, ಅದಕ್ಕೆ ಟೈಮ್ ಇದೆ ಭಾಳಷ್ಟು. ಈ ತಿಂಗಳು ಬಾಕಿ ಎಲ್ಲ ಮಂತ್ರಿ ಖಾತೆ ಫುಲ್ ಮಾಡಲೇಬೇಕು. ಯಾಕಂದರೆ ಇಷ್ಟು ದೊಡ್ಡ ಸಚಿವ ಸಂಪುಟ ಖಾಲಿ ಇಡ್ಲಿಕ್ಕೆ ಆಗೋಲ್ಲ.
ಸರ್, ಈಗ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಕಾರ್ಯಕರ್ತರದೊಂದು ಅಭಿಲಾಷೆ ಇತ್ತು, ನಿಮಗೆ ಸಚಿವ ಸ್ಥಾನದ ಜೊತೆ KPCC ಜವಾಬ್ದಾರಿನೂ ಕೊಡ್ತಾರೆ ಅಂತ. ಆ ಲಾಸ್ಟ್ ಮೂಮೆಂಟ್ವರೆಗೂ ಇತ್ತು. ಏನು ಕೊನೆಗಳಿಗೆಯಲ್ಲಿ ಏನು ಯಾಕೆ ಚೇಂಜ್ ಆಯಿತು? ಏನಿಲ್ಲ, ಅದು ಪಕ್ಷದ ಪಾಲಿಸಿ ಅದು, ಒಬ್ಬರಿಗೆ ಒಂದೇ ಹುದ್ದೆ. ಸೊ ಅದರಲ್ಲಿ ಅದು ಒಂದೇ ಆಯ್ಕೆ ಮಾಡುವಂಥ ಪ್ರಯತ್ನ ಆಯ್ತು ಅಷ್ಟೇ. ಈ DK ಶಿವಕುಮಾರ್ ಇದ್ದಾಗ ಅವ್ರಿಗೂ 2 ಹೆಸರು, ಅಂದರೆ ಒಬ್ಬರಿಗೊಂದು ಆ ಸೈಡ್ ಭಾಗದವರೊಂದು ಈ ಸೈಡ್ ಭಾಗದವರೊಂದು. ಇಲ್ಲ, ಆವಾಗ ಅದು ಇನ್ನೂ ಆ ಬಗ್ಗೆ ನಿರ್ಧಾರ ಮಾಡಲಿಕ್ಕಿಲ್ಲ. 1 ಮ್ಯಾನ್ 1 ಪೋಸ್ಟ್ ಅದು ಬಹುಶಃ ಈಗ ಮಾಡಿದ್ದಾರೆ, ಈಗ ಒಂದು ಜಾರಿಯಲ್ಲಿದೆ. ಸೊ ಅದನ್ನು ಒಪ್ಕೊಳ್ಳಬೇಕಷ್ಟೆ. ಸರ್, ಈಗ ದಾವಣಗೆರೆ ಎಲೆಕ್ಷನ್ ಮುಂದಿಟ್ಕೊಂಡು ಫಲಿತಾಂಶಕ್ಕೆ ಬರೋ ಮುಂಚೆನೇ ಜಬ್ಬಾರ್ ಖಾನ್ ಅವರನ್ನು ಸಸ್ಪೆಂಡ್ ಮಾಡಿದ್ರು. ಆಮೇಲೆ ಈಗ ಜಮೀರ್ ಅಹಮದ್ ಮಾಸ್ ಲೀಡರು ಮುಸ್ಲಿಂ ಸಮಾಜದ್ದು, ಅವರನ್ನೇ ಕೂಡ ದೂರಿಟ್ಟಿದ್ರಿ. ಯಾಕೆ ಮುಸ್ಲಿಮರಿಗೆ ಇತ್ತೀಚೆಗೆ ಕಾಂಗ್ರೆಸ್ ಡೋಂಟ್ ಕೇರ್ ಮಾಡ್ತಾ ಇದೆ ಅನ್ನುವಂಥದ್ದು ಆರೋಪ ಕೇಳಿ ಬರ್ತಾ ಇದೆಯಾ? ಇಲ್ಲ, ಹಾಗೇನಿಲ್ಲ, ಹಾಗೇನು ಡೋಂಟ್ ಕೇರ್ ಏನು ಮಾಡ್ತಾ ಇಲ್ಲ. ನಾವು ಅವ್ರ ಬಗ್ಗೆ ಈಗಾಗಲೇ ಮಾತಾಡಿದ್ದೀವಿ, ವರಿಷ್ಠ ಗಮನಕ್ಕೂ ಇದೆ ಅದು ವಿಚಾರ. ಅವ್ರು ಸರಿಯಾದ ತೀರ್ಮಾನ ತಗೊಳ್ತಾರೆ. ಮುಸ್ಲಿಮರಿಗೆ ಅನ್ಯಾಯ ಆಗದಂಗೆ ನೋಡ್ಕೋತಾರೆ ಪಕ್ಷ. ಆಡಿಯೋ ವೈರಲ್ ಆಗಿದ್ದೆ ಸಚಿವ ಸ್ಥಾನ ತಪ್ಪಕ್ಕೆ ಕಾರಣ ಆಯ್ತು ಸರ್. ನನಗೆ ಗೊತ್ತಿಲ್ಲ, ಎದಕ್ಕಾಯ್ತು ನೋಡ್ರಿ, ಅದ್ರ ಬಗ್ಗೆ ಗೊತ್ತಿಲ್ಲ. ಹೆಚ್ಚುವರಿ ಇಲ್ಲ, ಹೆಚ್ಚುವರಿಲ್ಲ, ಇದನ್ನೇ ಮಾಡ್ತೇವೆ. ಇಲ್ಲೇ ಕೆಲಸ ಸಾಕಷ್ಟಿದೆ, ಭಾಳ ಇದೆ, ಇದನ್ನೇ ಮಾಡ್ಲಿಕ್ಕೆ ಟೈಮ್ ಬೇಕು. ವಿನೋದ್ ಕೋಲ್ಕಾರ್, KMM ನ್ಯೂಸ್, ಬೆಳಗಾವಿ. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.